ಎಲ್ಲರಿಗೂ ನಮಸ್ಕಾರ. ನಾ ಈಗ ಒಂದು ಬೇಸಿಗೆ ಕಾಲಕ್ಕೆ ಮಾಡುವಂಥದ್ದು ಒಂದು ಸಲಾಡ್ ಮಾಡಾಕ್ತೀನಿ. ಸಮ್ಮರ್ ಸ್ಪೆಷಲ್. ಈಗ ನೋಡ್ರಿ ಅದಕ್ಕೆ ನಾ ಕಲ್ಲಂಗಡಿ ಹಣ್ಣು ಅದು ಎಲ್ಲ ತೊಗೊಂಡನಿ, ಸೌತೆಕಾಯಿನೂ ತೊಗೊಂಡನಿ. ಅದಕ್ಕೆ ಕಲ್ಲಂಗಡಿ ಹಣ್ಣು ಭಾಳ ಬೆಸ್ಟ್ ರೀ ಇದು. ಇದ್ರೊಳಗೆ ನೀರಿನ ಅಂಶನೂ ಹೆಚ್ಚಿರ್ತೈತೆ ರೀ. 92% ಅದು ನೀರಿನ ಅಂಶ ಇರ್ತೈತಿ. ಅದಕ್ಕೆ ಇದನ್ನು ಈಗ ಸಲಾಡಕ್ಕೆ ನಾ ಇದನ್ನು ಯೂಸ್ ಮಾಡಾಕ್ತೀನಿ. ಅದಕ್ಕೆ ಈಗ ನೀರಡಿಕೆ ಆಗೋದಿಲ್ಲ ರೀ. ಬ್ಯಾಸ್ಗೆ ದಿನಕ್ಕೆ ತಿಂದ್ರೆ ಭಾಳ ಬೆಸ್ಟ್ ಇದು. ಜೀರ್ಣಕ್ರಿಯೆಗಾಗಲಿ ಇದಕ್ಕೆ ಬೆಸ್ಟು. ಮತ್ತು ಇದು ದಾಳಂಬ್ರಿ ಹಣ್ಣು ತೊಗೊಂಡನ್ರಿ. ದಾಳಂಬ್ರಿ ಹಣ್ಣು ಭಾಳ ಹೆಲ್ತಿಗೆ ಒಳ್ಳೇದ್ರಿ. ಅದಕ್ಕೆ ನೋಡಿರಿ ಇದನ್ನ ತೊಗೊಂಡನಿ. ಈಗ ಇವನ್ ದಾಳಂಬ್ರಿ ಹಣ್ಣಕ್ಕೆ ಸೌತೆಕಾಯಿ ಅಂತೂ 95% ಇದ್ರೊಳಗೆ ನೀರಿನ ಅಂಶ ಇರ್ತೈತೆ ರೀ. ಯಾಕಂದ್ರೆ ಇದು ನೀರಿನ ಅಂಶ ಇರೋದ್ರಿಂದ ಇದು ದೇಹಕ್ಕೆ ಭಾಳ ಬೆಸ್ಟ್ ಅಲ್ರಿ. ಅದಕ್ಕೆ ನಾನು ಇದನ್ನು ತೊಗೊಂಡು ಫೈಬರ್ ಇರ್ತೈತೆ ರೀ ಇದ್ರೊಳಗೆ. ಅದಕ್ಕೆ ಇದನ್ನು ತೊಗೊಂಡು ನಾನು ಈಗ ಸಲಾಡ್ ಮಾಡಾಕ್ತೀನಿ. ಈಗ ಸಲಾಡಕ್ಕೆ ನೋಡ್ರಿ ಇವು ಸೌತೆಕಾಯಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳಕ್ತಾನೆ. ಇವನ್ನ ಸಣ್ಣಗೆ ಸೌತೆಕಾಯಿನ ಕಟ್ ಮಾಡ್ಕೊಂಡು ಈ ಸಲಾಡ್ಗೆ ಹಾಕೋಬೇಕ್ರಿ. ಅದಕ್ಕೆ ನಾನು ಸ್ವಲ್ಪ ನೀರು ಸೌತೆಕಾಯಿ ಗತೆ ಇರ್ತೈತಲ್ಲ ಎಳೆವು ಅಂಥವು ತೊಗೊಂಡೇನಿ. ಅವನು ಈಗ ಬೇಸಿಗೆ ಕಾಲಕ್ಕೆ ಇವು ಜಾಸ್ತಿನೂ ಬರ್ತಾವೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಅದಕ್ಕೆ ಇವನ್ನ ಹಾಕೊಳಕ್ತಾನೆ ರೀ. ಈಗ ನೋಡ್ರಿ ಸೌತೆಕಾಯಿ ಈಗ ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳಕ್ತಾನೆ. ಇದ್ರೊಳಗೆ ಎಲ್ಲ ನೀರಿನ ಅಂಶ ಇರೋದ್ರಿಂದ ನೀರಡಿಕೆನ ಆಗಂಗಿಲ್ಲ. ಮತ್ತು ಬ್ಯಾಸ್ಗೆ ದಿನಕ್ಕೆ ಇಂಥದ್ದು ಒಂದು ಸಲಾಡ್ ಮಾಡ್ಕೊಂಡು ತಿಂದುಬಿಟ್ರೆ ಭಾಳ ಒಳ್ಳೇದ್ರಿ ಹೆಲ್ತಿಗೆ. ಈಗ ಜೀರ್ಣಕ್ರಿಯೆಗಾಗಲಿ ಮತ್ತು ಇದಕ್ಕೆ ನೀರಡಿಕೆ ಆಗೋದಿಲ್ಲ. ಮತ್ತು ಇದು ಎಲ್ಲ ರಕ್ತ ಹೆಚ್ಚು ಮಾಡುವಂಥದ್ದು ಇವು ದಾಳಿಂಬಿನೂ ಐತ್ರಿ ಇದ್ರೊಳಗೆ. ಅವನ್ನೆಲ್ಲ ತೊಗೊಂಡು ನಾನು ಸಲಾಡ್ ಮಾಡಾಕ್ತೀನಿ. ನೋಡ್ರಿ ಈಗ ಸೌತೆಕಾಯಿ ಹಾಕೀನಿ. ಈಗ ಸಣ್ಣಗೆ ಇವನ್ನ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಸಣ್ಣಗೆ ಅದನ್ನೂ ತೊಗೊಂಡನಿ. ಎರಡನ್ನೂ ತೊಗೊಂಡು ಈಗ ಇದ್ರೊಳಗೆ ಹಾಕೊಳಕ್ತಾನೆ ರೀ. ಹಾಕ್ಕೊಂಡು ಆದಮೇಲೆ ಈಗ ದಾಳಂಬ್ರಿ ಹಣ್ಣನ್ನು ನಾನು ಎಲ್ಲ ಬೀಜ ತೆಗೆದು ಅವನು ತೊಗೊಂಡೇನೆ ರೀ. ಅವನ್ನ ಇವು ಎಲ್ಲನೂ ಹಾಕಿ ನಾನು ಒಂದು ಸಲಾಡ್ ಮಾಡಾಕ್ತಾನೆ ನೋಡ್ರಿ. ಇದಕ್ಕೆ ಲಿಂಬೆ ಹಣ್ಣಿನ ರಸ ಹಿಂಡೋದ್ರಿಂದ ಲಿಂಬೆ ಹಣ್ಣಂತೂ ನಿಮ್ಗೆ ಗೊತ್ತೈತಿ ಎಲ್ಲ ಜೀರ್ಣಕ್ರಿಯೆಗೆ ಮತ್ತು ಅದ್ರೊಳಗೆ ಕ್ಯಾಲ್ಶಿಯಮ್ ಇರ್ತೈತಿ ಎಲ್ಲ ಇರೋದ್ರಿಂದ ಅದು ಭಾಳ ಬೆಸ್ಟ್ ರೀ. ಅದು ಲಿಂಬೆಹಣ್ಣು ಸ್ವಲ್ಪ ಉಪ್ಪನ್ನು ಹಾಕೊಳಕ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಯಾಕಂದರೆ ಇದು ಟೇಸ್ಟ್ ಬರೋಕೆ ಉಪ್ಪನ್ನು ಹಾಕೊಳಕ್ತೈತೆ ನೋಡ್ರಿ. ಇವೆಲ್ಲನೂ ಸಣ್ಣಗೆ ಕಟ್ ಮಾಡಿ ಮತ್ತು ದಾಳಂಬ್ರಿ ಹಣ್ಣು ಎಲ್ಲ ಬೀಜ ತೆಗೆದು ಹಾಕಿ ಅದಕ್ಕೊಂದು ಸ್ವಲ್ಪ ಇದು ಚಾಟ್ ಮಸಾಲ ಹಾಕೊಳಕ್ತಾನೆ ರೀ. ನೋಡಿರಿ ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಮತ್ತು ಎಲ್ಲ ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ಸಮ್ಮರ್ನಾಗ ಈ ಥರ ಒಂದು ಸಲಾಡನ್ನು ಮಾಡಿ ತಿನ್ನೋದ್ರಿಂದ ನಿಮಗಾದರೂ ಹೆಲ್ತಿಗೆ ಒಳ್ಳೇದ್ರಿ. ಅದಕ್ಕೆ ಇದನ್ನೊಂದು ಸಲ ಮಾಡಿ ನೋಡಿರಿ. ನಮ್ಮ ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇವೆಲ್ಲ ಕಲ್ಲಂಗಡಿ ಬ್ಯಾಸಿಗೆ ಕಾಲಕ್ಕೆ ಯಾವ ಫ್ರೂಟ್ಸ್ ನಾವು ತಿನ್ಬೇಕಲ್ರಿ ನಮ್ಮ ಹೆಲ್ತಿಗೆ ಬೆಸ್ಟ್. ಅವನ್ನ ಎಲ್ಲ ತೊಗೊಂಡು ನಾನು ಇದನ್ನು ಸಲಾಡ್ ಮಾಡಾಕ್ತೀನಿ. ನೋಡ್ರಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡೈತಿ. ಇವೆಲ್ಲ ಸೌತೆಕಾಯಿ ಅಂತೂ ನೀರು ಇದ್ದಿದ್ದು ಎಲ್ಲ ತೊಗೊಂಡೈತ್ರಿ. ಭಾಳ ಬೆಸ್ಟ್ ಆಗಿರ್ತೈತಿ. ಈ ಸಲಾಡ್ ಮಾಡಿ ನೋಡ್ರಿ.